ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮಾತಾಡೋದು ಏನಂದರೆ ಹೆಣ್ಮಕ್ಳಿಂದ. ನಾನು ಒಂದೇ ಒಂದು ಮಾತು ಕೇಳ್ತೀನಿ ಫ್ರೆಂಡ್. ಹೆಣ್ಮಕ್ಳಿಗೆ ವರದಕ್ಷಿಣೆ ಕೊಟ್ಟೇನೆ ಗಂಡು ಬಂದು ಮದುವೆ ಮಾಡ್ಕೊಬೇಕು ಅಂತ ಏನು ಮಾಡ್ತಿರೋದ? ಬೇಡ್ಕೊತ ಇದ್ದೀರಾ ಏನೋ? ಅವರು ಅಪ್ಪ ಅಮ್ಮ ಅಣ್ಣ ತಮ್ಮರನ್ನೆಲ್ಲ ಬಿಟ್ಟು ಬರ್ತಾರೆ. ಬಿಟ್ಟು ಬಂದ್ರೂ ನೀವು ಏನು ಮಾಡ್ತಾ ಇದ್ದೀರಾ? ಎಷ್ಟು ಹಣ ಕೊಡ್ತಾರೆ, ಎಷ್ಟು ವರದಕ್ಷಿಣೆ ಕೊಟ್ಟು ಸರಿ ವರದಕ್ಷಿಣೆ ಕೊಟ್ಬಿಟ್ಟು ಏನೋ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ಮನೆಗೆ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ನಿಮ್ಮ ಮಕ್ಕಳು ಆದರೆ ಮಕ್ಕಳಿಗೆ ಬಟ್ಟೆ ಇದು ಮಾಡೋಕ್ಕಂತ ನಮ್ಮ ಹೆಣ್ಮಕ್ಳಿಗೆ ಏನು ಮಾಡಿದ್ದೀರಾ? ಏನೂ ಮಾಡಿಲ್ಲ. ಏನೋ ಒಬ್ಬೊಬ್ರು ಹೇಳ್ತಾರೆ ಚೆನ್ನಾಗಿ ಇಟ್ಕೊಂಡಿದ್ವಿ, ಚೆನ್ನಾಗಿದೆ. ಅವ್ರ ಮನಸ್ಸಲ್ಲಿ ನೀವು ಕೇಳಿದ್ರ? ಅಯ್ಯೋ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಬಂದು ನಮ್ಮ ಸಂಸಾರ ಹಿಂಗೆ ಆಗೈತೆ, ನಾವು ಚೆನ್ನಾಗಿದ್ದೀವಿ ತಂದೆ ಮನೆಯಿಂದ. ಅದೇ ತಂದೆ ಮನೇಲಿ ಏನು ಕಷ್ಟ? ಆ ಹೆಣ್ಮಕ್ಳ ಲೈಫ್ ಹೆಂಗಿರುತ್ತೆ ನೋಡಿ. ಕೋಟಿ ಕೋಟಿ ಕೊಟ್ಟು ಹೆಣ್ಮಕ್ಳಿಗೆ ವರದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡಿಕೊಟ್ಟು ಅವ್ನು ಚೆನ್ನಾಗಿ ಬದುಕಿಸ್ತಾ ಇದ್ದಾನ? ಎಷ್ಟು ಮನೇಲಿ ಹೆಂಗೆ ಸಾವು ಬರ್ತೀವಿ? ಮದುವೆ ಆಗಿ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಸಾವು ಬೀಳ್ತೈತೆ. ಯಾವ ಊರ? ತಮಿಳ್ನಾಡು, ಕರ್ನಾಟಕ, ಯಾವ ದೇಶದಲ್ಲಿ ಹೆಣ್ಮಕ್ಳು ಹುಟ್ಟಿದಿಂದ ಹೆಣ್ಮಕ್ಳು ಹೆಂಗಿರಲಿ, ಕೈ ಕಾಲು ಚೆನ್ನಾಗಿರಲಿ, ಕೈ ಕಾಲು ಚೆನ್ನಾಗಿದ್ರು ಅವಳ ಹಿಂದೆ ಏನೈತೆ? ಅಯ್ಯೋ ಆಸ್ತಿ ಐತಾ, ದುಡ್ಡು ಐತಾ, ಮದುವೆ ಮಾಡ್ಕೊಳ್ಳೋಣ. ಗಂಡು ಮಕ್ಳು ಎತ್ತಿರೋರಿಗೆ ಅಷ್ಟು ವೀರ. ದೇವರು ಅಂತ ಇದ್ದರೆ ನಿಜವಾಗಿ ಹೇಳ್ತೀನಿ, ಈ ಜನ್ಮದಲ್ಲಿ ಹೆಣ್ಮಕ್ಳು ಹುಡ್ಕೊಂಡು ಬಂದು ಗಂಡು ಮಕ್ಳು ಕಟ್ಕೊಂಬರೋನಿಗೆ ಅವ್ನು ಬಂದು ಹೆಣ್ಮಕ್ಳಿಗೆ ವರದಕ್ಷಿಣೆ ಕೊಡಬೇಕು ಅಂತ ಒಂದು ಕಾನೂನು ಬರಬೇಕು. ಬರುತ್ತೆ, ಖಂಡಿತ ಬರ್ತತೆ. ಹೆಣ್ಮಕ್ಳು ಇಷ್ಟು ತಿರ್ಕೊಂಡಿದ್ದಾರಲ್ಲ, ಇಷ್ಟು ಮಕ್ಳು ಕಳ್ಕೊಂಡೋಗಿದ್ದಾರೆ. ಇನ್ಮೇಲೆ ಹೆಣ್ಮಕ್ಳಿಗೆ ವರದಕ್ಷಿಣೆ ಕೊಟ್ಕೊಂಡೆ ಗಂಡು ಮಕ್ಳಿಗೆ ಮದುವೆ ಮಾಡಿಸ್ಬೇಕು. ಇನ್ಮೇಲೆ ನಡಿಬೇಕು. ದೇವ್ರು ಹಂಗೆ ನಡೆಸ್ತಾನೆ. ಎಷ್ಟು ದಿವಸ ಹೆಣ್ಮಕ್ಳನ್ನ ಕಾಸು ಕೊಟ್ಟರೆ ಎಷ್ಟು ಜನ ಬರ್ತಾರಂತ ಕಾಸಿಗೆ ಬೆಳೆ ಮಾಡಿ ಹೆಣ್ಮಕ್ಳನ್ನ. ಅದೇ ಹೆಣ್ಣಿಲ್ಲ ಅಂದರೆ ಆ ಗಂಡೂ ಇಲ್ಲ. ಆ ಗಂಡಿಗೆ ಹೆಂಗಿದ್ರು ಒಂದು ಹೆಣ್ಣು ಬೇಕೇ ಬೇಕು. ಅವನ ಜೊತೆ ಹುಟ್ಟಿದ ಹೆಣ್ಣು, ಅವನು ಎತ್ತಿರೋದು ಒಂದು ಹೆಣ್ಣು, ಅವನ್ನ ಎತ್ತಿರೋದು ಒಂದು ಹೆಣ್ಣು. ಅಪ್ಪ ಇದ್ರೇ ಮಕ್ಕಳಾಗೋದು. ಆದರೆ ಅಪ್ಪನಿಗೆ ಹೆಣ್ಣು ಮದುವೆ ಮಾಡಿದ್ರೆ ತಾನೇ ಮಕ್ಕಳಿರೋದು. ಅದಕ್ಕೆ ಹೆಣ್ಣು ಬೇಕು. ಆದರೆ ಹೆಣ್ಣಿನ ಕಣ್ಣೀರು ಅದಕ್ಕೆ ನೀವು ಬೆಳೆ ಕೊಡೋಕ್ಕಾಗಲ್ಲ. ಎಷ್ಟು ದೇವರಾಗಿರಲಿ, ಎಷ್ಟು ಇದಾಗಿ ಬರಲಿ, ಹೆಣ್ಣಿ ಕಣ್ಣೀರಿಗೆ ಯಾವ ಗಂಡಸ್ರಿಂದ್ರೂ ಬೆಳೆ ಕೊಡೋಕ್ಕಾಗಲ್ಲ. ಇದು ಗ್ಯಾರಂಟಿ ಅಲ್ಲ, ನಿಜವಾಗ್ಲೂ ನಡಿಬೇಕು. ಇನ್ನು ಹೆಣ್ಮಕ್ಳಿಗೆ ಗಂಡು ಮಕ್ಕಳು ವರದಕ್ಷಿಣೆ ಕೊಟ್ಬಿಟ್ಟೆ ಹೆಣ್ಮಕ್ಳನ್ನ ಕಟ್ಕೊಂಡೋಗ್ಬೇಕು. ಹೆಣ್ಮಕ್ಳಿಗೆ ವರದಕ್ಷಿಣೆ ಕೊಟ್ಬಿಟ್ಟೆ ಗಂಡು ಮಕ್ಕಳು ಕಟ್ಕೊಂಡೋಗ್ಬೇಕು. ಆ ಕಾನೂನು ಬಂದೇ ಬರುತ್ತೆ. ಜೈ ಕರ್ನಾಟಕ.